ಪಾರ್ವತಿ, ಯಾಕೆ ಇನ್ನೂ ಯೋಚನೆ ಮಾಡ್ತಿದ್ಯಾ? ಹ್ಞೂ, ಎಲ್ಲ ಸರಿ ಹೋಗುತ್ತೆ. ನಮ್ಮ ರಾಜು ಹೇಳಿದನಲ್ಲ, ಶಿಲ್ಪನ ಮನೆ ಹತ್ರ ಹೋಗಿ ಬರ್ತೀನಿ ಇವತ್ತು ಅಂತ. ಹೋಗಿ ಬರಲಿ, ಇರು ನೋಡೋಣ. ಆದರೂ ರೀ, ಶಿಲ್ಪನ್ ನೋಡೋವರೆಗೂ ಮನ್ಸಿಗೆ ಸಮಾಧಾನನೇ ಇಲ್ಲ. ನನ್ನ ಕೈಲಿ ಮನೆ ಕೆಲಸ ಕೂಡ ಮಾಡೋಕ್ಕಾಗ್ತಾ ಇಲ್ಲ. ಅಡುಗೆ ಮನೆಗೆ ಹೋದರೆ ಅವಳದೇ ನೆನಪು. ನನ್ನ ಕೈಲಿ ಏನು ಕೆಲಸನೂ ಮಾಡೋಕ್ಕಾಗ್ತಿಲ್ಲ ರೀ. ಪಾಪ ನಿಮ್ಮಿಬ್ರಿಗೆ ನನ್ನಿಂದ ತೊಂದರೆ ಆಗ್ತಾಯಿದೆ. ತೊಂದರೆಗಿಂದ್ರೆ ಎಲ್ಲ ಏನಾಗಲ್ಲ, ಏನಿಲ್ಲ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ಆದರೆ ನೀನು ಅತಿಯಾಗಿ ಅವಳ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಡು. ಇವಾಗ ಅವಳಿಗೆ ಮದುವೆ ಆಗಿದೆ, ಗಂಡನ ಮನೇಲಿ ಇದ್ದಾಳೆ, ಅವಳು ಗಂಡ ಸಪೋರ್ಟಿಗಿದ್ದಾನೆ. ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊತಾ ಇದೆಯಾ? ಅವಳಿಗೇನಾಗೋದಿಲ್ಲ. ಇವತ್ತು ರಾಜು ಹೋಗ್ತಿದ್ದಾನಲ್ಲ. ರಾಜು, ರಾಜು ಬಾಪ ಇಲ್ಲಿ. ಏನಪ್ಪ, ಇವತ್ತು ಶಿಲ್ಪನ ಮನೆ ಹತ್ರ ಹೋಗ್ತಿದ್ಯಾ ತಾನೆ? ಹೂನಪ್ಪ, ಹೋಗೋಣ ಅಂತಿದ್ದೀನಿ. ಇವತ್ತು ಹೋಗ್ಲಾ ನಾಳೆ ಹೋಗ್ಲಾ ಅಂತ ಯೋಚನೆ ಮಾಡ್ತಾ ಇದ್ದೆ. ಯೋಚನೆಗೆ ಇಷ್ಟೆಲ್ಲ ಯಾಕೆ? ಇವತ್ತು ಹೋಗಿ ಮೊದಲು ತಂಗಿ ಹೇಗಿದ್ದಾಳೆ ಅಂತ ನೋಡ್ಕೊಂಬಾ. ಯೋಚನೆ ಅಂತ ಯೋಚನೆ, ಜವಾಬ್ದಾರಿ ಇಲ್ದಿರೋ ಥರ ಮಾತಾಡಬೇಡ ಕಣೋ ರಾಜು. ನನ್ನ ಮನಸ್ಸು ಒಡ್ಕೋತಾ ಇದೆ. ಹೆಂಗಿದ್ದಾಳೋ ಏನೋ ಅಂತ. ಅವಳು ಆರಾಮಾಗಿದ್ದಾಳೆ ಅಂತ ಗೊತ್ತಾದರೆ ನನಗೊಂದು ಸ್ವಲ್ಪ ನೆಮ್ಮದಿ. ಅರ್ಥ ಮಾಡ್ಕೊಳ್ಳಿ ನೀವುಗಳು. ಏನಾಗಿದೆ ನಿಮ್ಗಳಿಗೆಲ್ಲ? ತಾಯಿ ಮನಸ್ಸು ನಿಮ್ಗೆ ಅರ್ಥನೇ ಆಗಲ್ಲ ನೋಡಿ. ನೋಡಪ್ಪ, ನಿಮ್ಮ ಅಮ್ಮಂದು ಕೇಳಿ ಕೇಳಿ ನನಗೆ ಸಾಕಾಗೋಗಿದೆ. ಇವತ್ತೇ ಹೋಗ್ಬಿಡೋ. ಸರಿನಪ್ಪ, ನಾನು ನಾಳೆ ಹೋಗೋಣ ಅನ್ಕೋತಾ ಇದ್ದೆ. ಬೇಡಪ್ಪ, ಇವತ್ತೇ ಹೋಗಿ ಬಂದ್ಬಿಡು. ಆದರೆ ಒಂದು ಮಾತು ಕಣೋ ರಾಜು, ಅವ್ರ ಮನೇಲಿ ಏನಾದರೂ ಹೆಚ್ಚು ಕಮ್ಮಿ ಮಾತಾಡಿದ್ರು ಅಂದರೆ ಏನು ತಿರುಗಿಸ್ ಮಾತಾಡೋಕೆ ಹೋಗ್ಬೇಡ ಕಣೋ. ಇಲ್ಲ ಬಿಡಪ್ಪ, ನಾನು ನೋಡ್ಕೋತೀನಿ. ನಾನು ಏನೂ ಮಾತಾಡೋಕ್ಕೆ ಹೋಗಲ್ಲ. ಶಿಲ್ಪ ಹೇಗಿದ್ದಾಳೆ ನೋಡ್ಕೊಂಡು ಮಾತಾಡ್ಸ್ಕೊಂಡು ಬಂದ್ಬಿಡ್ತೀನಿ ಅಷ್ಟೇ. ಅಲ್ಲಿ ಒಂದು ಗ್ಲಾಸ್ ನೀರು ಕೂಡ ಕುಡಿಯೋದಿಲ್ಲ ನಾನು. ಬೇಡ, ಅವ್ರು ಏನಾದ್ರು ಕೊಟ್ಟರೆ ಕುಡಿ. ನೋಡಪ್ಪ, ನಮ್ಮ ಮನೆಗೆ ಬಂದು ಏನೂ ಕುಡಿಲಿಲ್ಲ, ಎಷ್ಟು ಕೊಬ್ಬು ಹಾಗೆ ಹಿಂಗೆ ಅಂದ್ಕೊಂಬಿಟ್ಟರು. ಬೇಡ, ಯಾಕೆ? ಹೆತ್ತೋರು ಹೆಣ್ಣೆತ್ತೋರು ನಾವೇ ಒಂದು ಪಕ್ಷ ಸೋತ್ರೆ ಏನು ತಪ್ಪಿಲ್ಲ. ಏನಪ್ಪ, ಏನು ಹೆಣ್ಣೆತ್ತೋರು ಅಂದರೆ ಏನು ಅರ್ಥ? ಹೆಣ್ಣು ಗಂಡು ಅಂತ ನೀವುಗಳೇ ಡಿಸೈಡ್ ಮಾಡಿಬಿಡ್ತೀರ. ಹೆಣ್ಮಕ್ಳಿಗೆ ಅಷ್ಟು ಮರ್ಯಾದೆ ಕೊಡೋಂಗಿಲ್ಲ, ಹೆಣ್ಣೆತ್ತೋರು ನಾವು ಎಲ್ಲನೂ ನಾವೇ ಸಹಿಸ್ಕೋಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು ಅಂದರೆ ಹೆಂಗಪ್ಪ? ಹೆಣ್ಮಕ್ಳು ಮುಂದೆ ಬರೋಕ್ಕಾಗತ್ತಾ? ನನ್ನ ತಂಗಿನ ಚೆನ್ನಾಗಿ ನೋಡ್ಕೊಳ್ದೆ ಇರಲಿ ಅವರು. ಆಗಿದೆ ಅವರಿಗೆ. ಅಪ್ಪ ತಂದೆ, ನಿನ್ನ ಕೈ ಮುಗಿ ತಿನ್ಕೊಳೋ. ನಿನ್ನ ಕೋಪನ ಸ್ವಲ್ಪ ಹಿಡಿತದಲ್ಲಿಡ್ಕೊ. ಏನೇನೋ ಮಾತಾಡಿ ಅವಳ ಸಂಸಾರ ಹಾಳು ಮಾಡ್ಬೇಡ. ಮತ್ತೆ ಅವ್ರ ಅತ್ತೆ ಅಷ್ಟು ಸರಿ ಇಲ್ಲ. ಬಜಾರಿ ಬೇರೆ. ಇನ್ನು ಏನೇನೋ ಮಾತಾಡಿ ನಿನ್ನೊಳಗೆ ಸಂಕಟ ತಂದು ಇಡಬೇಡ. ಅಲ್ಲಿ ಹೆಂಗೋ ಉಸಿರು ಕಟ್ಕೊಂಡು ಜೀವನ ಮಾಡ್ತಿದ್ದಾಳೆ ಹುಡುಗಿ. ನನಗೆ ಚೆನ್ನಾಗಿ ಗೊತ್ತು ನನ್ನ ಮಗಳು ಹೆಂಗೆ ಅಂತ. ನಾನು ಎಂಥ ಪಾಪಿ ಇರಬೇಕು. ಅವತ್ತು ಮನೆ ಬಾಗ್ಲುವರೆಗೂ ಬಂದಿದ್ದ ಮಗಳನ್ನ ಬೈದು ಕಳಿಸ್ಬಿಟ್ಟೆ ಕೋಪದಲ್ಲಿ. ಈಗ ವಿಲಿ ಅಂತ ಒದ್ದಾಡ್ತಿದ್ದೀನಿ. ಒಂದೇ ಒಂದ್ಸತಿ ಶಿಲ್ಪನ ಹತ್ರ ಮಾತಾಡ್ಸೋಲ್ಲ ಹೋದ್ಮೇಲೆ. ಮರಿಬೇಡ ಕಣೋ ರಾಜು. ಅಮ್ಮ, ನಾನು ಮೊದಲು ಹೋಗಿ ಅಲ್ಲಿ ಹೆಂಗಿದೆ ಪರಿಸ್ಥಿತಿ ನೋಡ್ತೀನಿ. ಅವ್ರು ಎಲ್ಲರೂ ಇದ್ರೆ ಎಲ್ಲರ ಮುಂದೆ ಫೋನ್ ಮಾಡ್ಸೋಕ್ಕಾಗಲ್ಲ. ನೋಡ್ತೀನಿ ಕಣಮ್ಮ. ಇಲ್ಲಾಂದರೆ ನೀನು ಫೋನ್ ಮಾಡು ಅಂತನಾದರೂ ಹೇಳ್ತೀನಿ ಅವಳಿಗೆ. ಆಯಿತು ಹೋಗ್ಬಾ, ಬೇಗ ಹೊರಡು. ಸರಿನಮ್ಮ, ಆಯಿತು. ಏನು ಯೋಚನೆ ಮಾಡಬೇಡ. ಆಮೇಲೆ ಇಡ್ಲಿ ತಂದು ಬೆಳಗ್ಗೆ ಪಾರ್ಸಲ್ಲು ತಿಂದ್ಬಿಡ್ರಿ ಇಬ್ರು. ಆಯಿತು. ಪಾರ್ವತಿ, ನಡಿ ಮೊದಲು ತಿಂಡಿ ತಿನ್ನು. ಟೈಮು 11 ಆಗಿದೆ. ಆವಾಗಲಿಂದ ರಾಜು ಹೇಳ್ತಾನೆ ಇದ್ದಾನೆ, ತಿಂಡಿ ತಂದಿದ್ದೀನಿ ತಿನ್ನಮ್ಮ ಅಂತ. ಕೂತಿದ್ಯಲ್ಲ ನೀನು. ನಡಿ, ಎದ್ದು ನಡಿ. ಮೀನಾ, ಅಲ್ಲ, ಇದ್ದಕ್ಕಿದ್ದಂಗೆ ಜಾಮೂನ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಯಾಕೆ ಬಂತು? ಅಲ್ಲ, ಇಷ್ಟು ವರ್ಷದಿಂದ ನೀನು ಜಾಮೂನ್ ಮಾಡಬೇಕು ಅಂತ ಯಾವತ್ತೂ ಕೇಳೇ ಇಲ್ವಂತೆ ನಿಮ್ಮ ಅಮ್ಮನ ಹತ್ರ, ಅಂದರೆ ಅತ್ತೆ ಹತ್ರ. ಇದ್ದಕ್ಕಿದ್ದಂಗೆ ಏನಂತ ಇಂಟ್ರೆಸ್ಟು? ಅದು ಅದಕ್ಕೆ ಸುಮ್ಮನೆ ಹಾಗೆ ಕಲ್ತ್ಕೊಳ್ಳೋಣ ಅಂತ. ಇವಾಗ ಏನಾದರೂ ಸ್ವೀಟ್ ಮಾಡೋದು ಕಲ್ತ್ಕೋಬೇಕಂತ ಆಸೆ ಆಯಿತು. ಈಸಿ ಅಲ್ವಾ ಜಾಮೂನು, ಅದಕ್ಕೆ ನಿಮ್ಮನ್ನು ಕೇಳಿದೆ ಅಷ್ಟೇ ಹೇಗೆ ಮಾಡೋದು ಅಂತ. ಚೆನ್ನಾಗಿ ಬಂದಿದೆ. ಅದಕ್ಕೆ ನೀವು ನನಗೆ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಇನ್ನೊಂದು ಸರಿ ಮಾಡುವಾಗ ನೀವೇನು ಬರಬೇಡಿ, ನಾನೇ ಮಾಡ್ತೀನಿ. ಸರಿ. ಮತ್ತೆ ನಿಮ್ಮಣ್ಣ ಹೇಳ್ತಿದ್ರು ನನ್ನ ಹತ್ರ, ನಿನಗೆ ಒಂದು ಹುಡುಗನ ನೋಡಬೇಕು, ಒಳ್ಳೆ ಹುಡುಗನ ಅಂತ. ನೀನು ಯಾಕೆ ಒಂದು ಮದುವೆ ಮಾಡ್ಕೋಬಾರ್ದು? ಬೇಕಾದರೆ ನಿನಗೆಲ್ಲ ಅಡುಗೆ ಕೆಲಸಗಳು ನಾನೇ ಹೇಳ್ಕೊಡ್ತೀನಿ. ಇವಾಗ ಮದುವೆ ಸೆಟ್ ಆದರೆ 1-2 ತಿಂಗಳಾದರೂ ಟೈಮ್ ಸಿಗುತ್ತಲ್ವಾ, ಅಷ್ಟರಲ್ಲಿ ನೀನು ಎಲ್ಲ ಕೆಲಸನೂ ಕಲ್ತ್ಕೋಬೋದು ಮೀನಾ. ನಿನಗೆ ಅಡುಗೆ ಮಾಡೋ ಇಂಟ್ರೆಸ್ಟ್ ಬಂದಿದೆ ಅಂದರೆ ಮದುವೆ ಮಾಡ್ಕೋಬೇಕು. ಶುರು ಮಾಡಿಕೊಂಡ್ರೆ ನೀವು ನಾನು ಜಾಮೂನ್ ಹೇಗೆ ಮಾಡೋದು ಹೇಳ್ಕೊಡಿ ಅಂತ ಅಷ್ಟೇ ನಿಮ್ಮ ಹತ್ರ ಕೇಳಿದ್ದು. ಮದುವೆ ಮಾಡ್ಕೊತೀನಿ ಅಂತ ನಾನು ಹೇಳಿದೆನಾ? ನೋಡಿ, ಇದಕ್ಕೂ ನಿಮಗೂ ಸಂಬಂಧ ಇಲ್ಲ. ನನ್ನ ಇಷ್ಟ. ನನಗೆ ಯಾರು ಉಪದೇಶ ಮಾಡಬೇಕಾಗಿಲ್ಲ. ನಾನು ಹೇಳ್ದಷ್ಟು ಮಾಡಿದ್ರೆ ಸಾಕು ನೀವು. ಇದು ನನ್ನ ತವರು ಮನೆ, ಆಮೇಲೆ ನಿಮಗೆ ಗಂಡನ ಮನೆ.
ನಮ್ಮ ಅಪ್ಪ ಅಮ್ಮ ಕಟ್ಸಿರೋ ಮನೆ ಇದು, ನಮ್ಮ ಅಣ್ಣ ಕಟ್ಸಿರೋ ಮನೆ ಏನಲ್ಲ ಇದು. ಅಯ್ಯೋ ನಾನೇನು ಹೇಳಿದೆ ಅಂಥದ್ದು? ಯಾಕೆ ಏನೇನೋ ಮಾತಾಡ್ತಿದ್ಯಾ? ನಿಮ್ಮ ಮನೆನೇ ಇದು, ನಾನು ಇಲ್ಲ ಅಂತ ಹೇಳದ್ನಾ? ಮತ್ತೆ ಮದುವೆ ಮಾಡ್ಕೋ ಹಾಗೆ ಹೀಗೆ ಇವೆಲ್ಲ ಏನು ಎಕ್ಸ್ಟ್ರಾ ಮಾತುಗಳು? ಇಲ್ಲಿಂದ ಹೇಗಾದರೂ ಮಾಡಿ ಓಡಿಸ್ಬೇಕು ನನ್ನನ್ನು ಅನ್ನೋದೇ ನಿಮ್ಮ ಪ್ಲ್ಯಾನಾ? ನಾನೇನು ಅಂತ ತೊಂದರೆ ಕೊಡ್ತಿದ್ದೀನಿ ನಿಮಗೆ? ಅಯ್ಯೋ ಮೀನಾ, ಏನೇನೋ ಮಾತಾಡ್ತಿದ್ಯಾ ನೀನು? ನನ್ನ ಮನ್ಸಲ್ಲಿ ಹಾಗಿಲ್ಲ. ಅದು ನಿಮ್ಮ ಅಣ್ಣ ಹಂಗೆ ಹೇಳಿದ್ರು, ಅದಕ್ಕೆ ಹೇಳಿದೆ ಅಷ್ಟೇ. ನಿನ್ನ ಇಷ್ಟ, ಇಷ್ಟ ಇಲ್ಲ ಅಂದರೆ ಬಿಡು. ಇಷ್ಟ ಇಲ್ಲ ಅಂತಲ್ಲ, ಆದರೆ ನೀವುಗಳು ತೋರಿಸೋ ಹುಡುಗನ ನಾನು ಮದುವೆ ಮಾಡ್ಕೊಳ್ಳಲ್ಲ. ನಾನು ಮದುವೆ ಮಾಡ್ಕೊಳ್ಳೋ ಹುಡುಗನ ನಾನೇ ನೋಡ್ಕೋತೀನಿ, ಯಾರೇ ನೋಡೋದು ಬೇಡ. ಇವಾಗ ಜಾಮೂನ್ ಆಗಿದೆ ತಾನೇ? ಇದನ್ನು ತೆಗೆದ್ಬಿಟ್ಟು ಒಂದು ಪ್ಲೇಟ್ಗೆ ಹಾಕಿ ಕೊಡಿ, ಅದನ್ನು ನಿಮ್ಮ ಕೈಯಲ್ಲಿರೋದು. ನಾನು ಮತ್ತೆ ಎಣ್ಣೆಗೆ ಹಾಕ್ತೀನಿ ಅದನ್ನು. ಮತ್ತೆ ಇವಾಗ ಮುಂದೆ ಏನು ಮಾಡಬೇಕಿದನ್ನು? ಅದೇ ಮೀನಾ, ಪಾಕ ಮಾಡಿಟ್ಟಿದ್ದೀವಲ್ಲ, ಇದು ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಪಾಕದೊಳಗಡೆ ನೆನಾಕಬೇಕು. ನೆನ್ಕೊಳ್ಳೋಕ್ಕೆ 1 ಗಂಟೆನಾದರೂ ಬೇಕಾಗುತ್ತೆ. ಏನು 1 ಗಂಟೆ ಬೇಕಾ? ಸರಿ ಆಯಿತು. ಎತ್ತಿಡಿ ಇದನ್ನು. ಇವಳು ಯಾಕೆ ಹಿಂಗೆ ಮಾತಾಡ್ತಾಳೋ? ಏನಾಗಿದೆ ಇವಳಿಗೆ? ಇವ್ರು ಹೋಗಿದಾರ ಬಾತ್ರೂಮ್ಗೆ? ರೀ, ನೀವು ಇರೋದು? ಹ್ಞೂ ಶಿಲ್ಪ, ನಾನೇ ಬಂದೇ ಇರು. ಏನು ಶಿಲ್ಪ, ಯಾಕೊಂಥರ ಬೇಜಾರಲ್ಲಿದ್ಯಾ? ಏನಿಲ್ಲ, ವಾಶ್ರೂಮ್ಗೆ ಹೋಗೋಣ ಅಂತ ಬಂದೆ. ಸರಿ ಆಯ್ತು, ಹೋಗು. ಅದೇ, ಒಂದು ನಿಮಿಷ ನಿಂತ್ಕೊಳ್ಳಿ. ಏನು ಶಿಲ್ಪ? ಅದೇ ರೀ, ನೀವು ಹೇಳಿದ್ರಲ್ಲ ಶಿಲ್ಪನ ಮದುವೆ ಮಾಡಬೇಕು ಅಂತ, ಅದನ್ನು ಶಿಲ್ಪನ ಹತ್ರ ಮಾತಾಡಿದೆ. ಆದರೆ ನನ್ನ ಮೇಲೆ ಗರಂ ಅಂತ ಹೆಂಗೆಂಗೋ ಮಾತಾಡ್ಬಿಟ್ಲು. ಏನು ಮಾತಾಡಿದ್ಲು? ಮದುವೆ ಆಗಲ್ವಂತ? ಮದುವೆ ಆಗ್ತಾಳಂತೆ, ಆದರೆ ಅವಳು ಇಷ್ಟಪಟ್ಟಿದ್ದು ಹುಡುಗನ ಮದುವೆ ಆಗ್ತಾಳಂತೆ. ನಾವು ನೋಡಿರೋ ಹುಡುಗನ ಮದುವೆ ಮಾಡ್ಕೊಳ್ಳಲ್ವಂತೆ. ಏನೋ ಹಂಗಂದ್ಲ? ಹ್ಞೂ ರೀ, ಅವಳು ಹೆಂಗೆ ಹೇಳ್ತಿದ್ದಾಳೆ ಅಂದರೆ, ನೀವಿಬ್ರು ಏನು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿಲ್ವಾ, ನನಗೆ ಯಾರು ಹೇಳೋದು ಅನ್ನೋ ಥರ ಇತ್ತು ಅವಳ ಮಾತು. ನಾವೇ ಇಬ್ಬರು ಇಷ್ಟಪಟ್ಟು ಹುಡುಗ ಮದುವೆ ಮಾಡ್ಕೊಂಡ್ವಿ. ಇವಾಗ ನಾವು ಹೇಗೆ ಹೇಳೋದು ಅವಳಿಗೆ? ನಾವೇ ತಪ್ಪು ಮಾಡಿದ್ದೀವಲ್ವಾ? ಇವಾಗ ನಾವು ಮನೇಲಿ ನೋಡಿರೋ ಹುಡುಗನ್ನೇ ಮದುವೆ ಮಾಡ್ಕೋಬೇಕು ನೀನು ಅಂತ ಅವಳಿಗೆ ಹೇಗೆ ಕಂಡೀಷನ್ ಹಾಕೋಕ್ಕಾಗುತ್ತೇಳಿ? ನಾನಂತೂ ಇನ್ನೊಂದ್ಸತಿ ಮಾತಾಡಲ್ಲಪ್ಪ, ನನಗೆ ಹೇಳಬೇಡಿ ನೀವು. ಇಷ್ಟೆಲ್ಲ ಮಾತಾಡ್ತಿದ್ದಲ್ಲ? ಆಯಿತು ಬಿಡು, ನೀನೇನು ಮಾತಾಡೋಕೆ ಹೋಗ್ಬೇಡ, ನಾನು ಮಾತಾಡ್ತೀನಿ ಅಪ್ಪನ ಹತ್ರ. ಅಲ್ಲ, ನಿನ್ನೆ ಮಾವನ ಹತ್ರ ಹೇಗೆಲ್ಲ ಮಾತಾಡಿದ್ಲು ಗೊತ್ತಾ? ನಾನೆಲ್ಲ ವಿಷಯ ನಿಮ್ಗೆ ಹೇಳಿದ್ದೀನಿ. ಅತ್ತೆಗೂ ಮಾವಂಗೂ ಮಾತಿಗೆ ಕಿಮ್ಮತ್ತೆ ಕೊಡ್ತಾ ಇಲ್ಲ, ಭಯ ಇಲ್ದಂಗೆ ಆಗ್ಬಿಟ್ಟಿದೆ. ಯಾಕಪ್ಪ? ನನಗನ್ಸುತ್ತೆ ಮೀನಾ ಏನಾದರೂ ಇಷ್ಟಪಡ್ತಿರ್ಬೋದೇನೋ ಅಂತ. ನೋಡು, ಪದೇ ಪದೇ ಹೇಳ್ಬೇಡ. ಆ ರೀತಿ ಯಾವುದು ನನ್ನ ಕಣ್ಣಿಗೆ ಬಿದ್ದಿಲ್ಲ. ಬಿದ್ದರೆ ಯೋಚನೆ ಮಾಡ್ಬೋದು, ಯಾರು ಇಲ್ಲ ಅನ್ಸುತ್ತೆ. ನನಗೆ ಅನಿಸ್ತಾ ಇದೆ. ಮತ್ತೆ ಇವಳು ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ? ಮತ್ತೆ ಜಾಮೂನ್ ಬೇರೆ ಮಾಡ್ತಿದ್ದಾಳೆ ಅಂದಮೇಲೆ ಇವತ್ತು ಯಾರೋ ಬರ್ತಾರೆ ಅನ್ಸುತ್ತೆ ಮನೆಗೆ. ಅದು ಯಾರು ಅಂತ ನಾನು ಕಾಯ್ತಾ ಇದ್ದೀನಿ. ನಾನು ಇವತ್ತು ಮನೇಲೇ ಇರೋಣ ಅಂದ್ಕೊಂಡಿದ್ದೀನಿ. ಅದು ಯಾರು ಅಂತ ನೋಡೇ ಬಿಡೋಣ, ಅದು ಯಾರು ಬರ್ತಾನಂತ. ಹುಷಾರು ರೀ, ಆದರೆ ಬಂದ ಮೇಲೆ ಅವರಿಗೆ ಏನು ಅನ್ನಕ್ಕೆ ಹೋಗ್ಬೇಡಿ. ಆಮೇಲೆ ಇವ್ರು ಏನಾದರೂ ಬೇರೆ ಥರ ನಿರ್ಧಾರ ತೊಗೊಂಡ್ಬಿಟ್ರೆ ಕಷ್ಟ. ಇಲ್ಲ ಇಲ್ಲ ಇಲ್ಲ, ಯಾರು ಅಂತ ಫಸ್ಟು ತಿಳ್ಕೊಳ್ಳೋಣ, ಆಮೇಲೆ ನೋಡೋಣ. ಆಯಿತು. ಸರಿ, ನಾನು ಸ್ನಾನಕ್ಕೆ ಹೋಗ್ತೀನಿ. ಆಯಿತು. ನನಗೆ ಇವಳು ಸವಾಸ ಬೇಡಪ್ಪ. ಮಾತಾಡಿದ್ರೆ ಚುಚ್ಚಿನೇ ಮಾತಾಡ್ತಾಳೆ ನನ್ನ ಹತ್ರ. ಅದೇನೋ ಅಂತಾರಲ್ಲ, ಕೆಸರಿಗೆ ಕಲ್ಲು ಎಸೆದ್ರೆ ನಮಗೆ ಹಾರೋದು ಅಂತ. ಕೆಸರಿದ್ದಾಗೆ ಇವಳು. ನಾನು ಯಾಕೆ ಕಲ್ಲು ಎಸ್ದು ಮುಖ ಕಾರಿಸ್ಕೊಳ್ಳಿ? ದುರ್ವಾಸನೆ. ಏನು ಬಾತ್ರೂಮ ಏನಿದು? ಹಿಂಗೆ ಇಟ್ಕೊಂಡಿದಾರಲ್ಲ, ನೀಟ್ನೆಸ್ ಇಲ್ಲ, ಏನಿಲ್ಲ. ಸ್ವಚ್ಛತೆ ಕಾಪಾಡ್ಕೊಳ್ಳೋದು ಹೆಂಗೆ ಅಂತಾನೆ ಗೊತ್ತಿಲ್ಲ ಅವ್ರಿಗೆ. ಭಾಷಣ ಮಾತ್ರ ಇಷ್ಟು ಹೊಡೆದಾಗಿ ಬಿಗಿತಾರೆ. ಗಂಡು ಮಕ್ಳೇನೋ ಇದಕ್ಕೆಲ್ಲ ಕೈ ಹಾಕಲ್ಲ. ಆದರೆ ನಮ್ಮ ಅತ್ತೆಗೂ ನನ್ನ ನಾತಿಗೂ ಅದು ಏನಾಗಿದೆ? ಬಾತ್ರೂಮ್ನ ಒಂಚೂರು ನೀಟಾಗಿ ಇಟ್ಕೊಳಕ್ಕಾಗಲ್ವಾ? ಇವಾಗ ನಾನು ಕ್ಲೀನ್ ಮಾಡಬೇಕಾ? ನನಗೆ ಗಬ್ಬಂಗಿದ್ರೆ ಕ್ಲೀನ್ ಮಾಡೋಕ್ಕಾಗಲ್ಲಪ್ಪ. ತೂ ಈ ಬಕೆಟ್ನ ತೊಳೆದು ಅದೆಷ್ಟು ದಿನ ಆಯಿತೋ ಏನೋ. ಖಾಲಿ ಆಗಿರೋ ಪೆನೈಲ್ ಡಬ್ಬ, ಖಾಲಿ ಬಕೆಟು ಒಡೆದೋಗಿರೋದು, ಎಲ್ಲಿ ನೋಡ್ರೂ ಒಡೆದೋಗಿರೋದೇ ಇದೆ. ಹೋಗಿ ಇದನ್ನೆಲ್ಲ ಮೊದಲು ಆಚೆ ಬೀಸಾಕಬೇಕು. ಮೊದಲು ಕ್ಲೀನ್ ಮಾಡೋಣ, ಇಲ್ಲಾಂದರೆ ನನಗೆ ಬಾತ್ರೂಮ್ ಯೂಸ್ ಮಾಡೋಕ್ಕೆ ಆಗೋದಿಲ್ಲ. ಇವಾಗ ಒಂಚೂರು ನೋಡೋ ಹಂಗಿದೆ ಕ್ಲೀನಾಗಿ. ಎಷ್ಟು ದಿನ ಹೀಗೆ ಇರುತ್ತೋ ಗೊತ್ತಿಲ್ಲ.
ಮೊದಲು ಅವ್ರಿಗೆ ಹೇಳಿ ಒಂದು 2-3 ಪೆನಾಲ್ ಡಬ್ಬ ತರಿಸಿಡ್ಬೇಕು. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಇವತ್ತು ಇನ್ನೊಂದು ಎಪಿಸೋಡ್ನ ಹಾಕೋಣ ಅಂದ್ಕೊಂಡಿದ್ದೀನಿ. ನೋಡೋಣ, ಸಂಜೆ ಒಳಗಡೆ ಹಾಕ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹೇಗಿದೆ ಸ್ಟೋರಿ ಅನ್ನೋದನ್ನ ನನಗೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಜಾಮೂನ್ ತಿನ್ನೋಕ್ಕೆ ಮನೆಗೆ ಯಾರು ಬರ್ತಿದ್ದಾರೆ ಅಂತ ನೋಡೋಣ. ಎಲ್ಲರೂ ಕಾಯ್ತಿರ್ತೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ವಿಡಿಯೋನ ಪ್ರಸಾರ ಮಾಡೋಕ್ಕೆ ಕಾಯ್ತಾ ಇರ್ತೀನಿ. ದಯವಿಟ್ಟು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಬಾಯ್.